ಬರೀ ಫೋನಲ್ಲಿ ಚಾಟಿಂಗ್ ಅನ್ನ ಮಾಡಿ, ಮೆಸೇಜಿಂಗ್ ಅನ್ನ ಮಾಡಿ, ಸೋಷಿಯಲ್ ಮೀಡಿಯಾದಲ್ಲಿ ವಿ ಆರ್ ವೇಸ್ಟಿಂಗ್ ಟೈಮ್ ಆನ್ ಸೋಷಿಯಲ್ ಮೀಡಿಯಾ ಬಿಟ್ರೆ ಯಾವುದೇ ರೀತಿಯ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಲಿ, ಸಕಾರಾತ್ಮಕವಾದಂತಹ ಪ್ರೊಡಕ್ಟಿವ್ ಕೆಲಸಗಳನ್ನು ಯಾವುದು ಕೂಡ ಇವತ್ತು ಸಮಾಜದಲ್ಲಿ ಯುವಕರ ಕಡೆಯಿಂದ ಆಗಬೇಕಾಗಿದೆ, ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಪ್ರಶ್ನಾರ್ಥಕ ಚಿಹ್ನೆ. ಸೊ ಹಾಗಾಗಿ ನೀವೆಲ್ಲ ಕೂಡ ಈ ರೀತಿಯ ಅನೇಕ ವಿಚಾರಗಳು ನಮಗೆ ಸಿಗ್ತಾ ಹೋಗ್ತದೆ. ಸೊ ಹಾಗಾಗಿ ವ್ಯಕ್ತಿತ್ವ ನಿರ್ಮಾಣ ಆದಾಗ ಮಾತ್ರ ಚಾರಿತ್ರ್ಯ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ. ವ್ಯಕ್ತಿ ನಿರ್ಮಾಣದ ಮುಖಾಂತರ ರಾಷ್ಟ್ರದ ಪುನರ್ ನಿರ್ಮಾಣ ಆಗಬೇಕೆನ್ನುವಂತ ಒಂದು ವೇದಘೋಷ ಇದೆ. ಆ ರೀತಿಯ ವಿಚಾರಗಳನ್ನ ಸಮಾಜದಲ್ಲಿ ತರುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೇವಾ? 18 ವರ್ಷದ ಒಬ್ಬ ಆದಿ ಶಂಕರಾಚಾರ್ಯರು ಇಡೀ ಜಗತ್ತನ್ನ ಪರ್ಯಟನ ಮಾಡಿ ಕೇರಳದಿಂದ ಇಡೀ ಜಗತ್ತಲ್ಲಿ ನಮ್ಮ ಸನಾತನ ಹಿಂದೂ ಧರ್ಮವನ್ನ ಅವರು ಸಂರಕ್ಷಣೆ ಮಾಡುವಂತ ಕೆಲಸ ಮಾಡಿದ್ರು. 18 ವರ್ಷದ ಒಬ್ಬ ಆದಿ ಶಂಕರಾಚಾರ್ಯರು, ಅವ್ರಿಗೆ ಹೇಗ್ ಬಂತ ಶಕ್ತಿ, ಹೇಗ್ ಬಂತ ಸಾಮರ್ಥ್ಯ ಅಂದ್ರೆ ಅವರಿಗೆ ಸಮಾಜಕ್ಕೋಸ್ಕರ ಏನೋ ಒಂದು ಮಾಡ್ಬೇಕೆನ್ನುವಂತ ತುಡಿತಾ ಇತ್ತು. ವಿಶ್ವಗುರು ಬಸವಣ್ಣ ಅವರು 12ನೇ ಶತಮಾನದಲ್ಲಿ ಅನುಭವ ಮಂಟಪವನ್ನ ಸ್ಥಾಪನೆ ಮಾಡಿ ಅತ್ಯಂತ ವೈಭವವಾಗಿ ಸಮಾಜದ ಸುಧಾರಣೆ ತಂದ್ರು. ಭಕ್ತಿ ಇಲ್ಲದ ಬಡವನಾನಯ್ಯ, ಕಕ್ಕಯ್ಯನ ಮನೆಯಲ್ಲೂ ಬೆಳೆದೆ, ಚೆನ್ನಯ್ಯನ ಮನೆಯಲ್ಲೂ ಬೆಳೆದೆ, ದಾಸಯ್ಯನ ಮನೆಯಲ್ಲೂ ಬೆಳೆದೆ. ಎಲ್ಲಾ ಪುರಾತನರು ನೆರೆದು ಭಕ್ತಿ ಭಿಕ್ಷೆ ನಿಕ್ಕದಡೆ ಏನ ಪಾತ್ರೆ ತುಂಬಿತು ಕೂಡಲ ಸಂಗಮ ದೇವ ಅಂತ ಬಸವಣ್ಣ ಹೇಳ್ತಾರೆ. ಬಸವಣ್ಣ ಬರೀ ಬಸವಣ್ಣ ಆಗ್ಲಿಲ್ಲ, ಅನೇಕ ಜನ ಶಿಷ್ಯರನ್ನ ತಯಾರು ಮಾಡಿದ್ರು. ಚೆನ್ನಮಲ್ಲಿಕಾರ್ಜುನ ಇರ್ಬೋದು, ಅಕ್ಕಮಹಾದೇವಿ ಇರ್ಬೋದು. ಅಕ್ಕಮಹಾದೇವಿ ಕೂಡ ಅವರ ವಚನಗಳನ್ನ ಓದ್ತಾ ಇದ್ರೆ ನಿಮ್ಮಂತ ಒಬ್ಬ ಮಹಿಳೆ ಮೈ ರೋಮಾಂಚನ ಆಗ್ತದೆ. ಆ ರೀತಿಯ ಸಮಾಜಕ್ಕೋಸ್ಕರ ಸಾಮಾಜಿಕ ಸುಧಾರಣೆ ಬರಬೇಕು, ಹೆಣ್ಮಕ್ಳಿಗೆ ಸರಿಯಾದ ರೀತಿಯ ಅವಕಾಶಗಳು ಸಮಾಜದಲ್ಲಿ ಸಿಗಬೇಕು ಅಂತ ಅಕ್ಕಮಹಾದೇವಿ ಆಗಿನ ಕಾಲಘಟ್ಟದಲ್ಲೇ ಅನೇಕ ರೀತಿಯ ಕೆಲಸಗಳನ್ನು ಮಾಡಿದಂಥದ್ದು. ಕನಕದಾಸರು ಭಕ್ತಶ್ರೇಷ್ಠ ಕನಕದಾಸರು ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ಮೂಲವನ್ನೇನಾದ್ರೂ ಬಲ್ಲಿರ 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 ಅಂತ ಹೇಳ್ತಾರೆ. ಅನ್ನ ಯಾವ ಕುಲ, ಆತ್ಮ ಯಾವ ಕುಲ, ಗಾಳಿ ಯಾವ ಕುಲ ಅಂತ ಕನಕದಾಸರು ಹೇಳ್ತಾರೆ. ಆದ್ರೆ ಇವತ್ತಿನ ಯುವಕರಿಗೆ ಆ ಚಿಂತನೆಗಳೇ ಇಲ್ಲ. ಇವತ್ತಿನ ಯುವಕರು ಆ ರೀತಿಯ ಒಳ್ಳೆಯ ವಿಚಾರಗಳಿಗೆ ಮಹತ್ವ ಕೊಡ್ತಕ್ಕಂಥದ್ದಾಗಬೇಕು. ಎಲ್ಲೋ ಒಂದ್ ಕಡೆ ಕೆಲವೊಂದು ಸತಿ ಪ್ರಶ್ನೆಗಳು ಬರುತ್ತೆ, ಏನು ಅಂತಂದ್ರೆ ಇಸ್ ಟೂ ಮಚ್ ಆಫ್ ಎಜುಕೇಶನ್ ಸ್ಪಾಯ್ಲಿಂಗ್ ದ ಯಂಗರ್ ಜನರೇಷನ್ ಅಂತಂದ್ರೆ ಶಿಕ್ಷಣಕ್ಕೆ ಎಲ್ಲಾ ರೀತಿಯ ಮಹತ್ವ ಕೊಟ್ಟು ವಿದ್ಯಾರ್ಥಿಗಳು ಹಾಳಾಗ್ತಾ ಇದ್ದಾರಾ? ಯಾಕಂದ್ರೆ ಆಗಿನ ಕಾಲಘಟ್ಟದಲ್ಲಿ ಯಾವ ಶಿಕ್ಷಣ ಇದ್ದಿಲ್ಲ, ಆದ್ರೂ ಕೂಡ ಅನೇಕ ಮಹಾಪುರುಷರು ಸಮಾಜದಲ್ಲಿ ಬಂದ್ರು. ಆದ್ರೆ ಇವತ್ತು ವಿದ್ಯಾರ್ಥಿಗಳಿಗೆ ಎಲ್ಲಾ ಶಿಕ್ಷಣಗಳು ಸಿಕ್ಕಿದ್ರು ಕೂಡ ಅವರು ದಾರಿ ತಪ್ತಾ ಇರ್ತಕ್ಕಂಥದ್ದು ಯಾಕೆ? ಅವರು ದಾರಿಯಿಂದ ಟ್ರ್ಯಾಕ್ ಅನ್ನ ತಪ್ತಾ ಇರೋದು ಯಾಕೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಈ ಪ್ರಶ್ನೆಗಳು ಕೂಡ ಬರ್ತದೆ. ಸೊ ಹಾಗಾಗಿ